ಇಂಗ್ಲೀಷನ್ನು ಓಡಿಸಿ ಅಂತಕ್ಕಂಥ ಒಂದು ಸ್ವಾತಂತ್ರ್ಯ ಹೋರಾಟ ಚಳವಳಿ ನಡೀತು. ಈ ಈ ಈ ಗ್ರಂಥದಲ್ಲಿ ಪಂಡಿತ್ ತಾರಾನಾಥ ರಾಯರು ಮೊಟ್ಟ ಮೊದಲನೇದಾಗಿ ಅವರು ಹೋರಾಟಕ್ಕೆ ಪ್ರಾರಂಭ ಮಾಡಿದರು. ಅದಾದಮೇಲೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಮಾಂಡ್ರೆ. ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮೊಂದಿಗೆ ಇಂದು ರಾಷ್ಟ್ರ ಪ್ರಶಸ್ತಿ ವಿಜೇತರು, ಅದೇ ರೀತಿ ರಾಜ್ಯೋತ್ಸವ ಪ್ರಶಸ್ತಿಯ ಗಣ್ಯರು ನಮ್ಮ ಜೊತೆ ಇದ್ದಾರೆ. ಅವರು ರಾಮಣ್ಣ ಹವಳೆ. ನಿಮಗೆಲ್ರಿಗೂ ಪರಿಚಯ ಇರ್ತೈತೆ ಅಂದ್ಕೊಂಡಿದ್ದೀನಿ. ನಮ್ಮ ರಾಯಚೂರು ಜಿಲ್ಲೆಯ ಹೆಮ್ಮೆ ಅಂತಲೂ ಹೇಳ್ಬೋದು. ರಾಮಣ್ಣ ಹವಳೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ವಂದನೆಗಳು ಸರ್. ಮೊದಲನೇದಾಗಿ ತಾವು ಶಿಕ್ಷಕರು ಅಂತ ಗೊತ್ತು. ಹೌದು. ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ತಮ್ಮ ಪರಿಚಯವನ್ನು ಮಾಡಿಕೊಡ್ರಿ ಸರ್. ನಾನು ರಾಮಣ್ಣ ಹವಳೆ. ನಮ್ಮ ಊರು ಕೊಪ್ಪಳ ಜಿಲ್ಲೆಯ ಕಿನ್ನಾಳ ಗ್ರಾಮ. 1959ರಲ್ಲಿ ನಾನು SSLC ಪಾಸಾಗಿ 1962ರಲ್ಲಿ ನಾನು ಅಧ್ಯಾಪಕ ವೃತ್ತಿಯನ್ನು ಕೈಗೊಂಡೆ, ಪ್ರಾಥಮಿಕ ಶಾಲಾ ಅಧ್ಯಾಪಕ ವೃತ್ತಿಯನ್ನು ಕೈಗೊಂಡೆ. ತದನಂತರ ನಾನು 5 ವರ್ಷ ಗಂಗಾವತಿ ತಾಲೂಕಿನ ನವಲಿಯಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ನಾನು PUC ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಮ್ಮ ಊರಿನಲ್ಲಿ ಆಗಲಿ ಕೊಪ್ಪಳದಲ್ಲೇ ಆಗಲಿ PUC ಕಾಲೇಜ್ ಇರಲಿಲ್ಲ ಆಗ. ಆದ ಕಾರಣ ನಾನು ರಾಯಚೂರಿಗೆ ಈವ್ನಿಂಗ್ ಕಾಲೇಜಿಗೆ ಬಂದು ಈ ರಾಯಚೂರಿನಲ್ಲಿ ಅಧ್ಯಾಪಕ ವೃತ್ತಿ ಜೊತೆಗೆ ನಾನು ಅಭ್ಯಾಸ ಮಾಡಿದೆ. PUC ಪಾಸಾದ ಮೇಲೆ ನಾನು BA1, BA2, BA3 ಮೂರನ್ನೂ ಸಹಿತವಾಗಿ ನಾನು ಎಕ್ಸ್ಟರ್ನಲ್ ಅಂದರೆ ಬಾಹ್ಯ ವಿದ್ಯಾರ್ಥಿಯಾಗಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ 2nd ಕ್ಲಾಸ್ನಲ್ಲಿ ಅಂದರೆ ದ್ವಿತೀಯ ವರ್ಗದಲ್ಲಿ ನಾನು ಉತ್ತೀರ್ಣನಾದೆ. ಅಷ್ಟೊತ್ತಿಗೆ ನಾನು ಮೈಸೂರು ವಿಶ್ವವಿದ್ಯಾಲಯದ 1970ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಅಂಚೆ ಮತ್ತು ತೆರಪೇನ ಶಿಕ್ಷಣ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಸಂಸ್ಥೆಯ ಮುಖಾಂತರ ನಾನು ಈ MA ಕನ್ನಡ ವಿಷಯವನ್ನು ತೆಗೆದುಕೊಂಡು ನಾನು ಅಭ್ಯಾಸ ಮಾಡಿದೆ. ಆ ವಿಶೇಷ ಏನೆಂದರೆ ದಸರಾ ರಜೆಗಳಲ್ಲಿ ಮತ್ತು ಬೇಸಿಗೆ ರಜೆಗಳಲ್ಲಿ ಅವರು MA ವಿದ್ಯಾರ್ಥಿಗಳಿಗಾಗಿ ತರಗತಿಗಳನ್ನು ನಡೆಸ್ತಾಯಿದ್ರು. ಆವಾಗ ನಾನು ಡಾಕ್ಟರ್ ಹಮಾನಾಯಕ, ಡಾಕ್ಟರ್ CP ಕೃಷ್ಣಕುಮಾರ್, ಡಾಕ್ಟರ್ ವೆಂಕಟಾಚಲ ಶಾಸ್ತ್ರಿ ಮೊದಲಾದ ಗಣ್ಯರು ನಮಗೆ ಪಾಠವನ್ನು ಮಾಡುತ್ತಾಯಿದ್ದು. ಹೀಗೆ ನನಗೆ ಸಾಹಿತ್ಯದಲ್ಲೇ ಮೊದಲಿದ್ದ ಆಸಕ್ತಿ ಇರುವ ಕಾರಣ ಏನು ಅಂದರೆ, ನನಗೆ ನಮ್ಮ ಊರಿನಲ್ಲಿ ಬನಶಂಕರಿ ನಾಟ್ಯ ಸೇವಾ ಸಂಘ ಅಂತ ಇತ್ತು. ಆ ಸೇವಾ ಸಂಘದಲ್ಲಿ ನಾನು ನಮ್ಮ ಅಣ್ಣನ ಹಾಸ್ಯ ಪಾತ್ರ ಮಾಡ್ತಾಯಿದ್ವಿ, ವೆಂಕಣ್ಣ ಹೊಳೆ ಅಂತೇಳಿ. ಮತ್ತು ನಮ್ಮ ಮನೆಯಲ್ಲಿ ಅನೇಕ ನಾಟಕ ಪುಸ್ತಕಗಳು ಇದ್ದವು. ಆಗಿನ ಕಾಲದ ಪ್ರಿಂಟ್ ಇರಲಿಲ್ಲ. ಸರ್, ನೀವು ಹಂಗಂದ್ರೆ ಈಗ ಶಿಕ್ಷಕ ವೃತ್ತಿ ಬರೋಕೆ ಕಾರಣ ಏನು ಸರ್? ನೀವು ಶಿಕ್ಷಕರು, ಈಗ ಕಲೆನೂ ಇದೆ ಮನೆಯಲ್ಲಿ. ಓಕೆ, ಮನೆಯಲ್ಲಿ ಶಿಕ್ಷಕ ವೃತ್ತಿ ಹೇಗೆ ಬಂದ್ರಿ ಸರ್ ನೀವು? ನಾನು ಆ್ಯಕ್ಚುಲಿ MSW ಆಗಿ MSI ಆಗಿದ್ದೆ. ಅದು ಅಲ್ಲೇ ಮುಂದುವರೆದಿದ್ದೆ. ನಾನು ಮುನ್ಸಿಪಾಲ್ಟಿ ಕಮಿಷನರ್ ಆಗ್ತಿದ್ದೆ. ಆದರೆ ನನಗೆ ನಾಟಕ ಬರೆಯುವ ಹುಚ್ಚು ಇರುವ ಕಾರಣ ನಾನು 10ನೇ ತರಗತಿಯಲ್ಲಿ ಇರುವಾಗಲೇ ನಿರುದ್ಯೋಗ ಭೂತ ಅಂತ ತಿಳ್ಕೊಂಡು ಒಂದು ನಾಟಕ ಮಾಡಿ ಅದನ್ನು ಶಾಲೆಯಲ್ಲಿ ಜನವರಿ 26ರಿಂದ ಆಡಿಸಿದ್ರು ನಮ್ಮ ಮೇಷ್ಟ್ರು. ಮತ್ತು ಭಾಳ ಪ್ರೋತ್ಸಾಹ ಕೊಟ್ಟರು, ನಾಗನಗೌಡರು ಅಂತೇಳಿ ಮೇಷ್ಟ್ರು. ಹೀಗಾಗಿ ನಾನು ನಾಟಕ ಬರೆಯುವ ಉದ್ದೇಶದಿಂದ ನಾನು ನೌಕರಿಯನ್ನು ಬದಲಾವಣೆ ಮಾಡಿಕೊಂಡು ಅಧ್ಯಾಪಕ ವೃತ್ತಿಗೆ ಸೇರಿದೆ. ಓಕೆ, ಎಲ್ಲಿ ನೌಕರಿ ಮಾಡಿದ್ರೆ ಸರ್ ತಾವು? ಶಿಕ್ಷಕ ವೃತ್ತಿಯನ್ನು ಎಲ್ಲಿ ಸೇವೆ ಸಲ್ಲಿಸಿದ್ರಿ ಸರ್? ಸೇವೆಯಲ್ಲಿ ಸಲ್ಲಿಸಿದ್ರಿ ಸರ್ ಶಿಕ್ಷಕ ವೃತ್ತಿಯನ್ನು? ಶಿಕ್ಷಕ ವೃತ್ತಿ ಗಂಗಾವತಿ ತಾಲೂಕು ನವಲಿಯಲ್ಲಿ 5 ವರ್ಷ. ಓಕೆ. ಆಮೇಲೆ ರಾಯಚೂರಿನಲ್ಲಿ 300 ವಾಡಿ ಸ್ಕೂಲ್ ಅಂತ ತಿಳ್ಕೊಂಡು ಸುಮಾರು 21 ವರ್ಷಗಳವರೆಗೆ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ಶಿಕ್ಷಕ ವೃತ್ತಿಯಲ್ಲಿ ಇದ್ದಾಗಲೇ ಮಕ್ಕಳ ನಾಟಕಗಳು ಬರೆದಿದ್ರಿ ಸರ್ ತಾವು. ಅದೇ ರೀತಿ ಬೇರೆ ಬೇರೆ ಪ್ರೌಢ ಸಾಹಿತ್ಯಗಳನ್ನು ಬರೆದಿದ್ರಿ, ಸಂಶೋಧನಾ ಗ್ರಂಥಗಳನ್ನು ಬರೆದಿದ್ರಿ, ಮತ್ತು ಹೋರಾಟಗಾರರ ಕೃತಿಗಳನ್ನು ಬರೆದಿದ್ರಿ, ಮತ್ತು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನು ಬರೆದಿದ್ರಿ.
ಇದಕ್ಕೆಲ್ಲ ಏನು ಸರ್ ಇದು ಡಿಫ್ರೆಂಟ್ ಆಗಿದೆ? ಸ್ವತಂತ್ರ ಸಂಗ್ರಾಮ ಇದೆ, ನಾಟಕ ಇದೆ, ಮಕ್ಕಳ ಸಾಹಿತ್ಯ ಇದೆ, ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಸರ್ ನಿಮಗೆ? ನನಗೆ ನಾಟಕ ಬರೆಯೋದಕ್ಕೆ ಭಾಳ ಮುಖ್ಯವಂದರೆ ಆಗಿನ ಕಾಲದ ನಾಟಕಕಾರ ಮಾರುತೇಶ್ ಮಾಂಡ್ರೆ ಹೊಳೆ ಆಲೂರು ಹಾಗೂ ಇನ್ನೊಬ್ಬ ಶಾಸ್ತ್ರಿ ಹೆಸರು ನನಗೆ ಬರ್ತಾ ಇಲ್ಲ, ಹೇಳಿ ಸರ್. ಅವರ ಕಾರಣದಿಂದಲೇ ನಾನು ನಾಟಕಗಳನ್ನು ಬರೆಯೋದಕ್ಕೆ ಪ್ರಾರಂಭಿಸಿದೆ. ಶಿಕ್ಷಕ ವೃತ್ತಿಯಲ್ಲಿ ನಾನು ನಾಟಕಗಳನ್ನು ಸ್ವಾಮಿ ವಿವೇಕಾನಂದ ಮತ್ತು ಶಾರದಾ ಇವರ ನಾಟಕಗಳನ್ನು ಬರೆದೆ. ಆಮೇಲೆ ಕುವೆಂಪುರವರ ಏಕಲವ್ಯ ಅಂತಕ್ಕಂಥ ಬೆರಳಿಗೆ ಕೊರಳ ಅಂತಕ್ಕಂಥ ಒಂದು ನಾಟಕವನ್ನು ಹೊಸಗನ್ನಡಕ್ಕೆ ಅದನ್ನು ತರ್ಜುಮೆ ಮಾಡಿ ಮಕ್ಕಳಿಗಾಗಿ ಬರೆದು ಆ ಮಕ್ಕಳಿಂದ ನಿರ್ದೇಶನ ಮಾಡಿ ಆ ನಾಟಕವನ್ನು ಆಡಿಸಿದೆ. ಅದಾದ ಮೇಲೆ ನಾನು ನನಗೆ ಡಾಕ್ಟರ್ ಎಸ್ ತಿಪ್ಪೇಸ್ವಾಮಿ ಸ್ವಾಮಿಯವರು ಅಂತ ಹೇಳ್ಕೊಂಡು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಶೂನ್ಯ ಸಂಪಾದನೆ ಹೇಳ್ತಾಯಿದ್ರು. ಅವ್ರು ಭಾಳ ಚೆನ್ನಾಗಿ ಹೇಳ್ತಾಯಿದ್ದೆ ಶೂನ್ಯ ಸಂಪಾದನೆಯನ್ನು. ಅವರಿಂದ ಪ್ರೇರಿತನಾಗಿ ನಾನು ಅಲ್ಲಮನ ಅಂಗಳದಲ್ಲಿ 2 ನಾಟಕಗಳು ಅಂತಕ್ಕಂಥ ಒಂದು ಕೃತಿಯನ್ನು ಇದೆ. ಅದರಲ್ಲಿ ಅಲ್ಲಮ ಮತ್ತು ಮಾಯೆ ಒಂದು ಸನ್ನಿವೇಶ. ಮಾಯೆ ಅಲ್ಲಮನನ್ನು ಮಾಯೆ ಪ್ರೀತಿಸ್ತಾಳೆ, ಆದರೆ ಅಲ್ಲಮ ನಾನು ಇವನು ಪ್ರೀತಿಸೋದಿಲ್ಲ, ಕೇವಲ ಒಂದು ಆಟ ಆಡಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಅಣ್ಣ ತಂಗಿಯನ್ನು ಪ್ರೀತಿಸುವಂತೆ, ತಂದೆ ಮಗಳನ್ನು ಪ್ರೀತಿಸುವಂತೆ ಪ್ರೀತಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಆ ನಾಟಕದ ಪ್ರಾರಂಭದಲ್ಲಿ ಮತ್ತು ಕೊನೆಯ ಹಂತದಲ್ಲಿ ಅದೇ ರೀತಿ ಮುಕ್ತಾಯ ಆಗುತ್ತೆ. ಆಮ್ಯಾಗ ನಾವು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಅಕ್ಕ ಮಹಾದೇವಿ ನಾಟಕ ಅದನ್ನು ಬರೆದೆ. ಆ ನಾಟಕದಲ್ಲಿ ಶ್ರೀಶೈಲಕ್ಕೆ ಹೋಗುವಾಗ ಅವನು ಮೊದಲನೇ ಗಂಡ ಅವನು ಸಹ ಸನ್ಯಾಸಿಯಾಗಿ ನಾನು ಬರ್ತಾನೆ ಅಂದಾಗ, ಬೇಡ ನೀವು ನಾನು ಈಗಾಗಲೇ ನಾನು ಶಿವನೊಡನೆ ವಿವಾಹ ಮಾಡಿಕೊಂಡಿರುವೆ, ಆದ ಕಾರಣ ನೀವು ಹೋಗಿ ರಾಜ್ಯ ಬಾಳೆ ಅಂತ ತಿಳ್ಕೊಂಡು ಹೇಳ್ತಾಳೆ. ಇದು ಅತ್ಯುತ್ತಮವಾಗಿರ್ತಕ್ಕಂಥ ನಾಟಕ ಅಂತ ತಿಳ್ಕೊಂಡು ಎಲ್ಲ ಕಡೆ ಪ್ರಸಿದ್ಧಿ ಪಡೆದಿದೆ. ಓಕೆ ಸರ್, ಓಕೆ. ಇನ್ನೊಂದು ಸರ್, ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಕೊಪ್ಪಳ, ಗದಗ ಮತ್ತು ರಾಯಚೂರಿನ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಕೂಡ ನೀವು ಅನೇಕ ಲೇಖನಗಳು, ಕೃತಿಗಳನ್ನು ಬರೆದಿದ್ದೀರಿ. ಇದು ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಯಾವ ರೀತಿ ನಿಮಗೆ ಮಾಹಿತಿ ಸಿಕ್ತು? ತಾವು ಯಾವ ರೀತಿ ಅದನ್ನು ಬರೆಯೋಕ್ಕೆ ಪ್ರೇರಣೆ ಆಯಿತು ಅಂತ? ನಮ್ಮ ಅಕ್ಕನ ಗಂಡ ಪುಂಡಲೀಕಪ್ಪ ಜ್ಞಾನಮೂಟೆ ಅವರು ಗಜೇಂದ್ರಗಡ ಶಿಬಿರದ ಸ್ವಾತಂತ್ರ್ಯ ಹೋರಾಟಗಾರರು, ನಾಯಕರು ಆಗಿದ್ದರು. ಅವರು ತಮ್ಮ ಜೀವನದಲ್ಲಿ ತಾವು ಅನುಭವಿಸಿದ ಕಷ್ಟ, ಆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಾಡಿದ್ದು, ಆಮೇಲೆ ಗಜೇಂದ್ರಗಡದಲ್ಲಿ ಶಿಬಿರ ಕಟ್ಟಿದ್ದು ಆ ಕಳಕಪ್ಪನ ಗುಡ್ಡದಲ್ಲಿ, ಅವೆಲ್ಲವನ್ನು ಅವರು ನನಗೆ ಕತೆ ಮಾಡಿ ಹೇಳ್ತಾಯಿದ್ರು. ಅದರ ಜೊತೆಗೆ ನಿನಗೆ ಬರೆಯೋಕ್ಕೆ ಬರ್ತೆ, ನೀ ಯಾಕೆ ಬರಿಬಾರ್ದು ರಾಮು, ಲೀವ್ ಅಂತಕೊಂಡು ಅವರು ಮೇಲಿನ ಮೇಲೆ ಒತ್ತಡ ಹೇರಿ ನನಗೆ ಮೊದಲೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಜೇಂದ್ರಗಡ ಶಿಬಿರ ಅಂತ ಬರೆದೆ. ಆ ಗ್ರಂಥಕ್ಕೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ನನಗೆ ಪ್ರಶಸ್ತಿಯೂ ಬಂತು, ಸಂಶೋಧನಾ ಪ್ರಶಸ್ತಿಯೂ ಬಂತು. ಅದರ ಜೊತೆಗೆ ನಾನು ಪುಂಡಲೀಕಪ್ಪ ಜ್ಞಾನಮೂಟೆ ಅಂತ ತಿಳ್ಕೊಂಡು ಅವರ ಜೀವನ ಚರಿತ್ರೆಯನ್ನು ಬರೆದೆ. ಇದಾದ ಮೇಲೆ ಭೀಮಜ್ಜ ಮುರಡಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಎಲ್ಲ ಒಂದು ಪ್ರೋತ್ಸಾಹವನ್ನು ನೀಡಿರ್ತಕ್ಕಂಥ ಒಬ್ಬ ಸನ್ಯಾಸಿ ತಾನೂ ಸ್ವಾತಂತ್ರ್ಯ ಹೋರಾಟಗಾರನಾಗಿ ಹೇಗೆ ಜೀವನ ಮಾಡಿದೆ ಅಂತ ತಿಳ್ಕೊಂಡು ಅವರು ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಮಾಡಿರ್ತಕ್ಕಂಥ ಒಬ್ಬ ಬಹಳ ದೊಡ್ಡ ವ್ಯಕ್ತಿ. ಅವರ ಜೀವನವನ್ನು ಸಹಿತವಾಗಿ ನಾನು ಭೀಮಜ್ಜ ಮುರಡಿ ಸ್ವಾತಂತ್ರ್ಯ ಸೇನಾನಿ ಪುಂಡಲೀಕಪ್ಪ ಜ್ಞಾನಮೂಟೆ ಹಾಗೂ ಭೀಮಜ್ಜ ಮುರಡಿಯವರ ಗ್ರಂಥಗಳನ್ನು ಬರೆದೆ. ನೋಡಿದ್ದೀನಿ ಸರ್, ನಾನು ಅದು ಪುಸ್ತಕಗಳನ್ನು ಓದಿದ್ದೀನಿ ಸರ್. ಆ ಪುಸ್ತಕಗಳಲ್ಲಿ ಅದ್ಭುತವಾಗಿ ಅವರು ಅಂದರೆ ಆ ಸನ್ನಿವೇಶಗಳನ್ನು ನೀವು ಕಣ್ಣಿಗೆ ಕಟ್ಟುವಂತ ಬರೆದಿರಿ ಸರ್. ಹೌದು, ಅದು ನಮಗೆ ತುಂಬ ಖುಷಿಯಾದ ವಿಚಾರ. ಯಾಕಂದರೆ ನಾವು ಸ್ವತಂತ್ರ ಚಳುವಳಿಗಳನ್ನು ನೋಡಿಲ್ಲ ಸರ್.
ಆದರೆ ನಮ್ಮ ಕಣ್ಣಿಗೆ ಕಟ್ಟುವಂತೆ ನೀವು ಲೇಖನಗಳನ್ನು ಮತ್ತು ಕೃತಿಗಳನ್ನು ಬರೆದಿದ್ದೀರಲ್ಲ ಸರ್, ಅದಕ್ಕೆ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ರಾಮಶಾಲಾ ಸಂಶೋಧನಾ ಲೇಖನಗಳನ್ನು ಬರೆದಿದೆ ಸರ್. ಇದೆ ರಾಯಚೂರಿನಲ್ಲಿ. ಓಕೆ ಸರ್. ರಾಮಶಾಲಾ ಅಂತಕೊಂಡು ಅದು ಸ್ವಾತಂತ್ರ್ಯ ಹೋರಾಟಗಾರರ ಕೇಂದ್ರ. ಇವತ್ತು ಕರ್ನಾಟಕ ಸಂಘ ಅಂತ ಇದೆಯಲ್ಲ ರಾಯಚೂರಿನಲ್ಲಿ, ಆ ಕರ್ನಾಟಕ ಸಂಘದಲ್ಲಿ ಆ ಕರ್ನಾಟಕ ಸಂಘ ಕಟ್ಟುವುದಕ್ಕಿಂತ ಮುಂಚೆ ಅದೊಂದು ಬಯಲು ಇತ್ತು, ರಾಮಶಾಲಾ ಬಯಲು. ಅಲ್ಲೇ ನಾಟಕಗಳನ್ನು ಮತ್ತು ಭಾಷಣಗಳನ್ನು ಕೇಳಲು ಜನರಿಗೆ ಅನುಕೂಲ ಮಾಡಿಕೊಡ್ತಾಯಿದ್ರು. 1947ರಲ್ಲಿ ಪಶ್ಚಿಮ ಬಂಗಾಳದಿಂದ ಬಂದಿರತಕ್ಕಂಥ ಒಬ್ಬ ಸನ್ಯಾಸಿ ಅಲ್ಲೇ ತಾನು ಈ ಪ್ರದೇಶವನ್ನು ನೋಡಿ ಬಹಳ ದುಃಖಿತನಾಗ್ತಾನೆ. ನೀವು ದೇಶಕ್ಕಾಗಿ ಯಾಕೆ ಹೋರಾಟ ಮಾಡಬಾರ್ದು, ದೇಶ ಸ್ವತಂತ್ರ ಆಗಿದೆ, ಆದರೆ ನೀವು ಸ್ವತಂತ್ರವಾಗಿಲ್ಲ. 1947 ಆಗಸ್ಟ್ 15ಕ್ಕೆ ದೇಶ ಸ್ವತಂತ್ರ ಆಯಿತು. ನೀವು 1948 ಆದ್ರೂ ನೀವು ಸ್ವತಂತ್ರವಾಗಿಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿದರು. ಆ ಪ್ರೇರಣೆಯಿಂದ 1942ರಲ್ಲಿ ದೊಡ್ಡ ಅವರು ಬಂದಿದ್ದು 1940ರಲ್ಲಿ 42ರಲ್ಲಿ ದೊಡ್ಡ ಹೋರಾಟ ನಡೆಯಿತು. ಚಲೆ ಜಾವ್ ಚಳವಳಿ ಇಡೀ ಇಂಡಿಯಾ ತುಂಬ ನಡೆದರೆ ಹೈದರಾಬಾದ್ ಕರ್ನಾಟಕದಲ್ಲಿ ನಡೀಲಿಲ್ಲ. ಆದರೆ ರಾಯಚೂರಿನಲ್ಲಿ ಮಾತ್ರ ಇಂಗ್ಲೀಷರನ್ನು ಓಡಿಸಿ ಅಂತಕ್ಕಂಥ ಒಂದು ಸ್ವಾತಂತ್ರ್ಯ ಹೋರಾಟ ಚಳವಳಿ ನಡೀತು. ಈ ಗ್ರಂಥದಲ್ಲಿ ಪಂಡಿತ್ ತಾರಾನಾಥ ರಾಯರು ಮೊಟ್ಟ ಮೊದಲನೇದಾಗಿ ಅವರು ಹೋರಾಟಕ್ಕೆ ಪ್ರಾರಂಭ ಮಾಡಿದರು. ಅದಾದಮೇಲೆ 1947 ಆಗಸ್ಟ್ ಎಂ ನಾಗಪ್ಪ ಮೊದಲಾದ ಅನೇಕರು ಹೋರಾಟ ಮಾಡಿ ಸುಮಾರು 360 ಜನರ ಜೀವನ ಚರಿತ್ರೆಯೊಂದಿಗೆ ಆ ಹೋರಾಟದ ವಿವರಗಳನ್ನು ನಾವು ಬರೆದಿದ್ದೇವೆ. ಇದು ಅತ್ಯಂತ ಇದು ಸಹಿತವಾಗಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಒಂದು ಪುಸ್ತಕ ಬಹುಮಾನವನ್ನು ಪಡೆಯಿತು ಸಂಶೋಧನೆ ಅಂತ ತಿಳ್ಕೊಂಡು. ಇದು ಬಹಳ ಪ್ರಸಿದ್ಧವಾಗಿದ್ದು MA ಓದುವವರಿಗೆ ಇದು ಒಂದು ಪಠ್ಯಪುಸ್ತಕ ಇಂದಿಗೂ ಇದೆ.